ಯಾಕೋ ಎಲ್ಲ ಸುಸ್ತಾಗಿ ಹಸು ನನಗೂ ಆಗಿದೆ. ಬೋಲ್ ಯೇಸು ಮಸೀಹಿ. ಕ್ರೈಸ್ತ ಸಮುದಾಯ ಅಂದ್ರೆ ಶಾಂತಿ ಅನ್ನೋಟ. ಬಟ್ ಇವತ್ತು ಯೇಸು ಮಸೀಹಿ ಹೆಸರು ಜೋರಾಗಿದೆ ಅಂದ್ರೆ ಶಾಂತಿ ಬೇರೆ ಕಡೆ ಮುಡ್ಬೇಕು, ಬೇರೆ ಮನೆಗೆ ಸಮಾಜ ಕೊಡುಗೆಗಳು ಮುಡ್ಬೇಕಾದ್ರೆ ನಿಮ್ಮ ಆವಾಜ್ ಇನ್ನೊಂದ್ಸರಿ ಹೇಳಿ, ಬೋಲ್ ಯೇಸು ಮಸೀಹಿ. ಹೀಗೆ ಇಲ್ಲಿ ಜೋಶು ಉತ್ಸಾಹ ಮಂಚಿನ ಮೇಲೆ ಉಪಸ್ಥಿತರಿರುವ ಬಿಷಪ್ ಅವರು ಮತ್ತೆ ಮಂಚಿನ ಮೇಲೆ ಉಪಸ್ಥಿತರಿರುವ ಎಲ್ಲ ಬಿಷಪ್ ಅವರು, ಡಿಎಸ್ ಅವರು, ಎಲ್ಲ ಸಮಾಜದ ಗುರುಗಳು, ಹಿರಿಯ ನಾಯಕರಾದ ಮಾರ್ಟಿನ್ ಅಣ್ಣವರು, ನಮ್ಮ ವಾರ್ಡಿನ ಕೌನ್ಸಿಲರ್ ಪ್ರಭು ಶೆಟ್ಟಿ ಅಣ್ಣವರು, ಹಾಗೆ ಮಂಚಿನ ಮೇಲೆ ಇರುವ ಎಲ್ಲರಲ್ಲಿ ನಮ್ಮ ನಾಗಮಾರ್ಪಲ್ಲಿ ಪರಿವಾರದ ವತಿಯಿಂದ ತಲೆಬಾಗಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಏನ್ ಮಂಚಿನ ಕೆಳಗಡೆ ಕೂತ್ಕೊಂಡಿದೀವಿ, ಒಂದು ಬಹಳ ಬ್ಯೂಟಿಫುಲ್ ಸೇಯಿಂಗ್ ಇದೆ ಬೈ ಮ್ಯಾಥ್ಯೂ, for where there are 2 or 3 people gathered in my name, there I am in the midst of them. ಅಂದ್ರೆ ಎಲ್ಲಿ ಜೀಸಸರ ಹೆಸರಲ್ಲಿ ನಾವೆಲ್ಲ ಸೇರಿ ಇಂಥ ಒಂದು ಸುಂದರವಾದ ಅದ್ಭುತ ಸಮಾಜದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಮನಸ್ಸು ಸ್ವಚ್ಛ ಇತ್ತು, ನಮ್ಮ ಸಮಾಜ ಬಗ್ಗೆ ಒಳ್ಳೆ ಚಿಂತನೆಗಳಿತ್ತು, ನಮ್ಮ ಸಮಾಜ ಸೋಷಿಯಲ್ ಅವೇರ್ನೆಸ್ ಇದ್ರೆ ನಮ್ಮೆಲ್ಲರ ಮನಸ್ಸಲ್ಲಿ ಯೇಸು ಕ್ರೈಸ್ತರಿದ್ದಾರೆ, ನಮ್ಮೆಲ್ಲರ ಜೊತೆ ಯೇಸು ಕ್ರೈಸ್ತರಿದ್ದಾರೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇಂಥ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಡಿ ಅವರು ಆಗಮಿಸಬೇಕಾಗಿತ್ತು. ಅದು ನಮ್ಮ ವಿನಾಕಾರಣಗಳಿಂದ ಡೆಲ್ಲಿಗೆ ಹೋಗಿದ್ದಾರೆ ರೈತರ ಪೇಮೆಂಟ್ ಆಗೋಸ್ಕರ. ಅದಕ್ಕೆ ಇವತ್ತು ನಾನು ಈ ಕಾರ್ಯಕ್ರಮ ಬಂದಿದ್ದೇನೆ. ಬೀದರ್ ಜಿಲ್ಲೆಯಲ್ಲಿ, ಸರ್ ಲೆಟ್ ಮಿ ಟೆಲ್ ಯು, ಬೀದರ್ ಜಿಲ್ಲೆಯಲ್ಲಿ 171 ಟೆಂಪಲ್ಸ್, 75 ಮಸ್ಜಿದ್ಸ್, 85 ಚರ್ಚ್ ಇವತ್ತೇನಿದೆ ಬೀದರ್ ಜಿಲ್ಲೆ ಅತ್ಯಂತ, ದಟ್ ಇಸ್ ಬೀನ್ most of them are being built by all ಯೇಸುವಿನ ಆಶೀರ್ವಾದ, ಗಣೇಶನ ಆಶೀರ್ವಾದ, ಅಣ್ಣನ ಆಶೀರ್ವಾದ, ಎಲ್ಲ ಜನರ ಆಶೀರ್ವಾದದಿಂದ by our ಗುರುಪಾದಪ್ಪ ನಾಗಮಾರ್ಪಳ್ಳಿ ಫೌಂಡೇಶನ್ ಅಂಡರ್ ದ ಲೀಡರ್ಶಿಪ್ ಆಫ್ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ. ಎಲ್ಲಿ ಕೋವಿಡ್ ಅಂತ ಸಮಯ ಇತ್ತು, ತಮ್ಮೆಲ್ಲರಿಗೂ ಗೊತ್ತಿದೆ, ಕೋವಿಡ್ ಅಂತ ಸಮಯದಲ್ಲಿ where service is always first, when the bad time like covid had come, ದುಡ್ಡು ಆಸ್ತಿ ಅಂತಸ್ತು ಎಲ್ಲರ ಮನೆಯಲ್ಲಿತ್ತು. ಆದ್ರೆ ಕೋವಿಡ್ ಅಂತ ಸಮಯದಲ್ಲಿ ತನ್ನ ಮಗ ಅವನ ಅಪ್ಪನ ಶ್ರಮ ಮುಟ್ತಿರ್ಲಿಲ್ಲ, ಯಾಕಂದ್ರೆ ಅವನಿಗೂ ಕೋವಿಡ್ ಬರುತ್ತಂತ. ಅಂತ ಸಮಯದಲ್ಲಿ 500ಕ್ಕಿಂತ ಜಾಸ್ತಿ ಶ್ರಮಗಳನ್ನು ಅಂತ್ಯಕ್ರಮ ಯಾರಾದ್ರೂ ಮಾಡಿದರೆ ಅದೇ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಮಾಡಿದ್ದಾರೆ. 50,000 ಬಡ ಕುಟುಂಬಗಳಿಗೆಲ್ಲ 50,000 ಬೀದರ್ ಜಿಲ್ಲೆ ಪ್ರತಿಯೊಂದು ಹಿಂದೂ, ಮುಸ್ಲಿಂ, ಸಿಖ್, ಕ್ರಿಶ್ಚಿಯನ್, ಇಸಾಯಿ ಪ್ರತಿಯೊಂದು ಸಮಾಜ, ಪ್ರತಿಯೊಂದು ಪುರುಷ, ಪ್ರತಿಯೊಂದು ಮಹಿಳೆಗೆ ಊಟದ ಕೊರತೆ ಆಗಬಾರ್ದಂತ ಕೋವಿಡ್ ಅಂತ ಸಮಯದಲ್ಲಿ ಎಷ್ಟೇ ದುಡ್ಡಿದ್ರು ಕೂಡ ಊಟ ಸಿಕ್ತಿರ್ಲಿಲ್ಲ, ಅಂಗಡಿಗಳು ಬಂದಿತ್ತು. ಅಂತ ಸಮಯದಲ್ಲಿ ನಿಮ್ಮ ಮನೆ ಮಗನಾದ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ನಿಂತಿದ್ರು. ಅನೇಕ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ. ಬೀದರ್ ಏರ್ಪೋರ್ಟ್ ಆಗಿರ್ಬೋದು, ಕನ್ನಡ ಭವನ ಆಗಿರ್ಬೋದು, 100 ಬೆಡ್ ಹಾಸ್ಪಿಟಲ್ ಆಗಿರ್ಬೋದು, ಓಲ್ಡ್ ಸಿಟಿಯಲ್ಲಿ ವಿಶೇಷ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ತಂದುಕೊಟ್ಟಿದ್ದಾರೆ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು. ಈ ಚರ್ಚ್ಗೆ ನನಗನ್ಸಿದ ಕೋವಿಡ್ ಟೈಮ್ ಇಂದ ಆರಂಭವಾಗಿದೆ ಚರ್ಚಿನ ಕನ್ಸ್ಟ್ರಕ್ಷನ್. ಅವಾಗೂ ಕೂಡ ನಮ್ಮ ಪ್ರಭು ಶೆಟ್ಟಿ ಅಣ್ಣವರು ಹಾಗೂ ಅವರೆಲ್ಲ ಸರ್ ಕುಂತಿದ್ದಾರೆ ಪಿಂಕ್ ಶರ್ಟ್ ಅಲ್ಲಿ. ಅವರು ಮತ್ತೆ ಬಹಳಷ್ಟು ಜನ ಬಂದು ಈ ಕಡೆಯಿಂದ ಬಂದು ನಿಮ್ ಕಡೆಯಿಂದ ಏನೋ ಆಗ್ಬೇಕಂದಾಗ ಈ ಚರ್ಚ್ಗೆ ರೇಖಿ, ಸಿಮೆಂಟ್, ಕಲ್ಲುಗಳೆಲ್ಲ ಕಳ್ಸಿಕೊಟ್ಟು ಅವತ್ತು ಮಾಡಿದ್ವಿ. ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ನಿಮ್ಮ ಸಮಾಜ ಬೆಳಿಬೇಕು, ಮನುಷ್ಯ ಉಳಿಬೇಕು, ಮಾನವತೆ ಬೆಳಿಬೇಕು ಅಂದ್ರೆ ಒಬ್ಬ ಸಾಮರ್ಥ್ಯ ಲೀಡರ್ ಬೇಕು. ಇದು ಮಂಚಿಲ್ಲ ಅದು ಮಾತಾಡಕ್ಕೆ. ಬಟ್ ನಿಮ್ಗೆಲ್ಲರಿಗೂ ಗೊತ್ತಿದೆ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ನಿಮ್ಮ ಮನೆ ಮಗನಿದ್ದಾರೆ. ನನ್ನ ಮಾತಿನಲ್ಲಿ ಏನಾದರೂ ತಪ್ಪಾದ್ರೆ ಕ್ಷಮಿಸಿ, ನಾನು ನಿಮ್ಮ ಮನೆ ಮಗನಿದ್ದೀನಿ. ಧನ್ಯವಾದ.